ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ನೀವು ಪ್ರಾಣಿಗಳ ಅದ್ಭುತ ಮರೆಮಾಚುವಿಕೆ ಮೇಲೆ ಈ 49 ಪ್ರಶ್ನೆಗಳಿಗೆ ಉತ್ತರಿಸಬಹುದೇ? ನಮ್ಮನ್ನು ಬೆಂಬಲಿಸಿ, ಲೈಕ್ ಮತ್ತು ಸಬ್ಸ್ಕ್ರೈಬ್. ಧ್ರುವ ಕರಡಿಗಳು ಹಿಮದಲ್ಲಿ ಅಡಗಿಕೊಳ್ಳಲು ಏನನ್ನು ಬಳಸುತ್ತವೆ? ಬಿಳಿ ತುಪ್ಪಳ, ದೊಡ್ಡ ಪಂಜಗಳು ಅಥವಾ ಒಂದು ಜೋರಾದ ಗರ್ಜನೆ? ಬಿಳಿ ತುಪ್ಪಳ ಸರಿ. ಎತ್ತರದ ಹುಲ್ಲಿನಲ್ಲಿ ಅಡಗಿಕೊಳ್ಳಲು ಯಾವ ಪ್ರಾಣಿಗೆ ಪಟ್ಟೆಗಳು ಇವೆ? ಹುಲಿ, ಸಿಂಹ ಅಥವಾ ಆನೆ? ಸರಿಯಾದ ಉತ್ತರವೆಂದರೆ ಹುಲಿ. ಒಂದು ಸ್ಟಿಕ್ ಕೀಟ ಏನಾಗಿ ನಟಿಸುತ್ತದೆ? ಒಂದು ಎಲೆ, ಒಂದು ಕೊಂಬೆ ಅಥವಾ ಒಂದು ಹೂವು? ಒಂದು ಕೊಂಬೆ. ಸೂಪರ್. ಆರ್ಕ್ಟಿಕ್ ನರಿ ಚಳಿಗಾಲದಲ್ಲಿ ಬಿಳಿಯಾಗಿರುತ್ತದೆ. ಬೇಸಿಗೆಯಲ್ಲಿ ಯಾವ ಬಣ್ಣ? ಪ್ರಕಾಶಮಾನವಾದ ಹಳದಿ, ಕಂದು ಅಥವಾ ಬೂದು ಅಥವಾ ಕಪ್ಪು? ಸರಿಯಾದ ಉತ್ತರ ಕಂದು ಅಥವಾ ಬೂದು. ಜೀಬ್ರಾಗಳಿಗೆ ಹೊಳೆಯುವ ಪಟ್ಟೆಗಳು ಏಕೆ ಇವೆ? ಸುಂದರವಾಗಿ ಕಾಣಲು, ಬೇಟೆಗಾರರನ್ನು ಗೊಂದಲಗೊಳಿಸಲು ಅಥವಾ ಸ್ನೇಹಿತರನ್ನು ಹುಡುಕಲು? ಉತ್ತರ ಬೇಟೆಗಾರರನ್ನು ಗೊಂದಲಗೊಳಿಸಲು. ಯಾವ ಸಮುದ್ರ ಜೀವಿ ತನ್ನ ಚರ್ಮವನ್ನು ಬದಲಾಯಿಸುವಲ್ಲಿ ಪರಿಣತ? ಡಾಲ್ಫಿನ್, ಶಾರ್ಕ್ ಅಥವಾ ಆಕ್ಟೋಪಸ್? ಆಕ್ಟೋಪಸ್ ಅಷ್ಟೇ. ಚಿರತೆಯ ದೇಹದ ಆಕಾರವನ್ನು ಯಾವುದು ಮುರಿಯುತ್ತದೆ? ಒಂದು ಉದ್ದನೆಯ ಬಾಲ, ಚೂಪಾದ ಹಲ್ಲುಗಳು ಅಥವಾ ಚುಕ್ಕೆಗಳು? ಚುಕ್ಕೆಗಳು. ಸೂಪರ್. ಯಾವ ಮೀನು ಮರಳಿನ ಸಮುದ್ರ ತಳದಂತೆ ಕಾಣುತ್ತದೆ? ಕ್ಲೌನ್ ಫಿಶ್, ಸ್ಟೋನ್ ಫಿಶ್ ಅಥವಾ ಚಿನ್ನದ ಮೀನು? ಹೌದು, ಅದು ಸ್ಟೋನ್ ಫಿಶ್ ಆಗಿತ್ತು. ಒಂದು ಹಿಮದ ಗೂಬೆಯ ಬಿಳಿಗರಿಗಳು ಆರ್ಕ್ಟಿಕ್ನಲ್ಲಿ ಬೇಟೆಯಾಡಲು ಸಹಾಯ ಮಾಡುತ್ತವೆ. ತಪ್ಪು ಇರಬಹುದು ಅಥವಾ ಸರಿ? ಸರಿ, ನೀವು ಗೆದ್ದಿದ್ದೀರಿ. ಒಂದು ಎಲೆಯಂತಹ ಸೀ ಡ್ರ್ಯಾಗನ್ ತನ್ನನ್ನು ಏನಾಗಿ ಮರೆಮಾಚುತ್ತದೆ? ಒಂದು ಬಂಡೆ, ಕಡಲಕಳೆ ಅಥವಾ ಹವಳ? ಉತ್ತರ ಕಡಲಕಳೆ. ಯಾವ ಪತಂಗವು ಮರದ ತೊಗಟೆಯಂತೆ ಕಾಣುತ್ತದೆ? ಪೆಪ್ಪರ್ಡ್ ಮಾತ್, ಮೊನಾರ್ಕ್ ಚಿಟ್ಟೆ ಅಥವಾ ಲೂನಾ ಮಾತ್? ಉತ್ತರ ಪೆಪ್ಪರ್ಡ್ ಮಾತ್. ಕೆಲವು ಕ್ಯಾಟರ್ಪಿಲ್ಲರ್ಗಳಿಗೆ ದೊಡ್ಡ ಕಣ್ಣಿನ ಚುಕ್ಕೆಗಳು ಏತಕ್ಕಾಗಿ ಇರುತ್ತವೆ? ಚೆನ್ನಾಗಿ ನೋಡಲು, ಪಕ್ಷಿಗಳನ್ನು ಹೆದರಿಸಲು ಅಥವಾ ಆಹಾರ ಹುಡುಕಲು? ಉತ್ತರ ಪಕ್ಷಿಗಳನ್ನು ಹೆದರಿಸಲು. ಜಿಂಕೆ ಮರಿಗೆ ಬಿಳಿ ಚುಕ್ಕೆಗಳು ಏಕೆ ಇರುತ್ತವೆ? ಅದರ ವಯಸ್ಸನ್ನು ಎಣಿಸಲು, ಸುಂದರವಾಗಿ ಕಾಣಲು ಅಥವಾ ಸೂರ್ಯನ ಬೆಳಕಿನಂತೆ ಕಾಣಲು? ಸೂರ್ಯನ ಬೆಳಕಿನಂತೆ ಕಾಣಲು ಗುರಿ ಮುಟ್ಟಿದೆ. ಯಾವ ಮೀನು ತೋಚ್ನದಾಗಿ ಒರಟಾದ ಕಲ್ಲಿನಂತೆ ಕಾಣುತ್ತದೆ? ಸ್ಟೋನ್ ಫಿಶ್, ಚಿನ್ನದ ಮೀನು ಅಥವಾ ಕ್ಲೌನ್ ಫಿಶ್? ಊಹಿಸಿದಿರಾ? ಅದು ಸ್ಟೋನ್ ಫಿಶ್.
ಯಾವ ಏಡಿ ತನ್ನ ಚಿಪ್ಪನ್ನು ಅಲಂಕರಿಸಲು ವಸ್ತುಗಳನ್ನು ಬಳಸುತ್ತದೆ? ಹರ್ಮಿಟ್ ಏಡಿ, ನೀಲಿ ಏಡಿ ಅಥವಾ ಡೆಕೋರೇಟರ್ ಏಡಿ? ಡೆಕೋರೇಟರ್ ಏಡಿ ಭಲೆ. ಊಸರವಳ್ಳಿ ಮುಂದೆ ಹಿಂದೆ ಆಡುತ್ತದೆ. ಅದಕ್ಕೆ ತಲೆಸುತ್ತು ಬರುತ್ತಿದೆ. ಎಲೆಯಂತೆ ಕಾಣಲು ಅಥವಾ ವ್ಯಾಯಾಮ ಮಾಡಲು? ಎಲೆಯಂತೆ ಕಾಣಲು ಮಾಡಿದ್ದೀರಿ. ಕೆಲವು ಪ್ರಾಣಿಗಳು ಮೇಲೆ ಕಡು ಮತ್ತು ಕೆಳಗೆ ತಿಳಿ ಬಣ್ಣದಲ್ಲಿ ಏಕೆ ಇರುತ್ತವೆ? ಬೆಚ್ಚಗೆ ಇರಲು, ದೊಡ್ಡದಾಗಿ ಕಾಣಲು ಅಥವಾ ನೀರಿನಲ್ಲಿ ಮರೆಯಾಗಲು? ನೀರಿನಲ್ಲಿ ಮರೆಯಾಗಲು ಸೂಪರ್. ಯಾವ ಪ್ರಕಾಶಮಾನವಾದ ಕಪ್ಪೆ ಬೇಟೆಗಾರರಿಗೆ ಎಚ್ಚರಿಕೆ ನೀಡಲು ಪ್ರಯತ್ನಿಸುತ್ತದೆ? ವಿಷ ಡಾಟ್ ಕಪ್ಪೆ, ಮರದ ಕಪ್ಪೆ ಅಥವಾ ಬುಲ್ಫ್ರಾಗ್? ವಿಷ ಡಾಟ್ ಕಪ್ಪೆ ಭಲೆ. ಯಾವ ಪಕ್ಷಿ ಚಳಿಗಾಲದಲ್ಲಿ ಬಿಳಿಯಾಗುತ್ತದೆ? ಟಾರ್ಮಿಗನ್, ರಾಬಿನ್ ಅಥವಾ ಗುಬ್ಬಚ್ಚಿ? ಹೌದು, ಅದು ಟಾರ್ಮಿಗನ್ ಆಗಿತ್ತು. ಯಾವ ನೊಣ ಕುಟುಕುವ ಜೇನು ನೊಣದಂತೆ ನಟಿಸುತ್ತದೆ? ಹೋವರ್ಫ್ಲೈ ಮನೆ ನೊಣ ಅಥವಾ ಹಣ್ಣಿನ ನೊಣ? ಹೋವರ್ಫ್ಲೈ ಅಷ್ಟೇ. ಒಂದು ಪ್ರಾಣಿ ಪರಿಸರದಲ್ಲಿ ಬೆರೆತು ಹೋದಾಗ ಅದಕ್ಕೆ ವಿಶೇಷ ಪದ ಯಾವುದು? ಚಳಿಗಾಲದ ನಿದ್ರೆ, ವಲಸೆ ಅಥವಾ ಮರೆಮಾಚುವಿಕೆ? ಮರೆಮಾಚುವಿಕೆ ಭಲೆ. ಯಾವ ಕೀಟವು ಕಪ್ಪಾದ ಮರಗಳಿಗೆ ಹೊಂದಿಕೊಳ್ಳಲು ಬಣ್ಣವನ್ನು ಬದಲಾಯಿಸಿತು? ಲೇಡಿಬಗ್, ಪೆಪ್ಪರ್ಡ್ ಪತಂಗ ಅಥವಾ ಮಿಡತೆ? ಪೆಪ್ಪರ್ಡ್ ಪತಂಗ ಖಚಿತವಾಗಿ. ಕ್ಯಾಟಿಡಿಡ್ ತನ್ನನ್ನು ಯಾವುದರಂತೆ ಮರೆಮಾಚುತ್ತದೆ? ಒಂದು ಹೂವು, ಒಂದು ಎಲೆ ಅಥವಾ ಒಂದು ಕೊಂಬೆ? ಒಂದು ಎಲೆ. ಅದ್ಭುತ. ಯಾವ ಹಲ್ಲಿಯ ಚರ್ಮವು ಮರುಭೂಮಿಯ ಮರಳಿನೊಂದಿಗೆ ಹೊಂದಿಕೆಯಾಗುತ್ತದೆ? ಹಸಿರು ಇಗ್ವಾನ, ಕೊಂಬಿನ ಹಲ್ಲಿ ಅಥವಾ ಊಸರವಳ್ಳಿ? ಕೊಂಬಿನ ಹಲ್ಲಿ ಖಚಿತವಾಗಿ. ಯಾವ ಚಿಟ್ಟೆಯು ಕೆಟ್ಟ ರುಚಿಯ ಮೊನಾರ್ಕ್ ಅನ್ನು ನಕಲಿಸುತ್ತದೆ? ಸ್ವಾಲೋಟೇಲ್, ಎಲೆಕೋಸು ಬಿಳಿ ಅಥವಾ ವೈಸರಾಯ್? ಊಹಿಸಿದಿರಾ, ಅದು ವೈಸರಾಯ್. ಯಾವ ಪ್ರಾಣಿ ಅಡಗಿಕೊಳ್ಳಲು ತನ್ನ ತುಪ್ಪಳದ ಮೇಲೆ ಹಸಿರು ಪಾಚಿ ಬೆಳೆಸುತ್ತದೆ? ಹೌಲರ್ ಮಂಕಿ, ಹಸಿರು ಅಳಿಲು ಅಥವಾ 3 ಕಾಲ್ಬೆರಳಿನ ಸ್ಲಾತ್? ಸರಿಯಾದ ಉತ್ತರವೆಂದರೆ 3 ಕಾಲ್ಬೆರಳು. ಇತರರನ್ನು ಮೋಸಗೊಳಿಸಲು ಘೋಸ್ಟ್ ಮ್ಯಾಂಟಿಸ್ ಹೇಗಿರುತ್ತದೆ? ಬಿಳಿ ದೆವ್ವ, ತಾಜಾ ಹೂವು ಅಥವಾ ಒಣಗಿದ ಎಲೆ? ಒಣಗಿದ ಎಲೆ ಖಚಿತವಾಗಿ. ಗ್ಲಾಸ್ ಫ್ರಾಗ್ನ ಪಾರದರ್ಶಕ ಹೊಟ್ಟೆ ಏನು ಮಾಡಲು ಇರುತ್ತದೆ? ನೆರಳುಗಳೊಂದಿಗೆ ಹೊಂದಾಣಿಕೆ ಮಾಡಲು, ಅದರ ಆಹಾರವನ್ನು ತೋರಿಸಲು ಅಥವಾ ಅದೃಶ್ಯವಾಗಿ ಕಾಣಲು? ಉತ್ತರ ನೆರಳುಗಳೊಂದಿಗೆ ಹೊಂದಾಣಿಕೆ ಮಾಡಿ. ಯಾವ ಶಾರ್ಕ್ ಸಮುದ್ರದ ತಳದಲ್ಲಿ ಗುಂಡುಗಲ್ಲಿನ ಕಾರ್ಪೆಟ್ನಂತೆ ಕಾಣುತ್ತದೆ? ಗ್ರೇಟ್ ವೈಟ್ ಶಾರ್ಕ್, ಸುತ್ತಿಗೆ ತಲೆಯ ಶಾರ್ಕ್ ಅಥವಾ ಒಬೆಗಾಂಗ್ ಶಾರ್ಕ್? ಒಬೆಗಾಂಗ್ ಶಾರ್ಕ್ ಮಾಡಿದ್ದೀರಿ.
ಒಂದು ಆರ್ಕಿಡ್ ಮ್ಯಾಂಟಿಸ್ ಹೂವಿನಂತೆ ಏಕೆ ಕಾಣುತ್ತದೆ? ಮಕರಂದ ಕುಡಿಯಲು, ಚೆನ್ನಾಗಿ ವಾಸನೆ ಬರಲು, ಅಥವಾ ಹುಳುಗಳನ್ನು ಹಿಡಿಯಲು? ಹುಳುಗಳನ್ನು ಹಿಡಿಯಲು ಗುರಿ ಮುಟ್ಟಿದೆ. ಯಾವ ಸಣ್ಣ ಕಡಲಕುದುರೆ ಒಂದು ನಿರ್ದಿಷ್ಟ ಸೀಫ್ಯಾನ್ ಹವಳದೊಂದಿಗೆ ಹೊಂದಿಕೆಯಾಗುತ್ತದೆ? ದೈತ್ಯ ಕಡಲಕುದುರೆ, ಪಟ್ಟೆ ಕಡಲಕುದುರೆ ಅಥವಾ ಪಿಗ್ಮಿ ಕಡಲಕುದುರೆ? ಮತ್ತು ಅದು ಪಿಗ್ಮಿ ಕಡಲಕುದುರೆ. ಯಾವ ಪಕ್ಷಿ ನಿಖರವಾಗಿ ಮುರಿದ ಮರದ ಕೊಂಬೆಯಂತೆ ಕಾಣುತ್ತದೆ? ಬ್ಲೂ ಜೇ, ಟಾನಿ ಫ್ರಾಗ್ ಮೌತ್ ಅಥವಾ ಮರಕುಟಿಗ? ಊಹಿಸಿದಿರಾ, ಅದು ಟಾನಿ ಫ್ರಾಗ್ ಮೌತ್. ಜಿರಾಫೆಯ ಚುಕ್ಕೆಗಳು ಬಿಸಿಲು ನೆರಳಿನ ಬೆಳಕಿನಲ್ಲಿ ಅಡಗಿಕೊಳ್ಳಲು ಸಹಾಯ ಮಾಡುತ್ತವೆ. ಅದು ಏನು? ತುಂಬಾ ಪ್ರಕಾಶಮಾನವಾದ ಬೆಳಕು, ರಾತ್ರಿಯ ಕತ್ತಲೆ, ಅಥವಾ ಬಿಸಿಲು ಮತ್ತು ನೆರಳಿನ ಸ್ಥಳಗಳು? ಬಿಸಿಲು ಮತ್ತು ನೆರಳಿನ ಸ್ಥಳಗಳು ಭಲೆ. ಹೂವಿನ ಏಡಿ ಜೇಡವು ಏನು ಮಾಡಲು ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ? ಪಕ್ಷಿಗಳನ್ನು ಹೆದರಿಸಲು, ದೊಡ್ಡದಾಗಿ ಕಾಣಲು, ಅಥವಾ ಹೂವಿನೊಂದಿಗೆ ಹೊಂದಾಣಿಕೆ ಮಾಡಲು? ಉತ್ತರ ಹೂವಿನೊಂದಿಗೆ ಹೊಂದಾಣಿಕೆ ಮಾಡಲು. ಒಂದು ಮಿಡತೆ ಗದ್ದೆಯಲ್ಲಿ ಅಡಗಿಕೊಳ್ಳಲು ಏನನ್ನು ಬಳಸುತ್ತದೆ? ಅದರ ಉದ್ದ ಕಾಲುಗಳು, ಅದರ ಬಣ್ಣ, ಅಥವಾ ಅದರ ಜೋರಾದ ಶಬ್ದ? ಇದು ಅದರ ಬಣ್ಣ. ಪೆಂಗ್ವಿನ್ ಮರಿಯ ಬೂದು ತುಪ್ಪಳವು ಆಕಾಶದ ಬೇಟೆಗಾರರಿಂದ ಎಲ್ಲಿ ಅಡಗಿಕೊಳ್ಳಲು ಸಹಾಯ ಮಾಡುತ್ತದೆ? ಬಿಳಿ ಹಿಮದಲ್ಲಿ, ಬೂದು ಬಂಡೆಗಳ ಮೇಲೆ, ಅಥವಾ ನೀಲಿ ನೀರಿನಲ್ಲಿ? ಮತ್ತು ಅದು ಬೂದು ಬಂಡೆಗಳ ಮೇಲೆ. ಯಾವ ಮೀನು ಕಡಲಕಳೆಯಲ್ಲಿ ತೇಲುವ ದೆವ್ವದಂತೆ ಕಾಣುತ್ತದೆ? ಕ್ಲೌನ್ ಫಿಶ್, ಏಂಜಲ್ ಫಿಶ್ ಅಥವಾ ಘೋಸ್ಟ್ ಪೈ ಫಿಶ್? ಊಹಿಸಿದಿರಾ, ಅದು ಘೋಸ್ಟ್ ಪೈ ಫಿಶ್. ಯಾವ ಚಿಟ್ಟೆಗೆ ಗೂಬೆಯ ಕಣ್ಣುಗಳಂತೆ ಚುಕ್ಕೆಗಳಿರುತ್ತವೆ? ಹುಲಿ ಚಿಟ್ಟೆ, ಗೂಬೆ ಚಿಟ್ಟೆ ಅಥವಾ ಗ್ಲಾಸ್ ವಿಂಗ್ ಚಿಟ್ಟೆ? ಸರಿಯಾದ ಉತ್ತರ ಗೂಬೆ ಚಿಟ್ಟೆ. ಚಿರತೆಯ ಚುಕ್ಕೆಗಳು ಅದಕ್ಕೆ ರಹಸ್ಯವಾಗಿ ಬರಲು ಸಹಾಯ ಮಾಡುತ್ತವೆ. ಹೇಗೆ? ಅವು ಅದನ್ನು ವೇಗಗೊಳಿಸುತ್ತವೆ, ಅವು ಅದನ್ನು ಬೆಚ್ಚಗಿಡುತ್ತವೆ, ಅಥವಾ ಅವು ಬೆರೆತು ಹೋಗುತ್ತವೆ. ಅವು ಬೆರೆತು ಹೋಗುತ್ತವೆ. ಅದ್ಭುತ. ಯಾವ ಆಕ್ಟೋಪಸ್ ಪ್ಯಾನ್ಕೇಕ್ನಂತೆ ಚಪ್ಪಟೆಯಾಗಬಲ್ಲದು? ದೈತ್ಯ ಆಕ್ಟೋಪಸ್, ನೀಲಿ ಉಂಗುರದ ಆಕ್ಟೋಪಸ್ ಅಥವಾ ಫ್ಲಾಪ್ಜಾಕ್ ಆಕ್ಟೋಪಸ್? ಫ್ಲಾಪ್ಜಾಕ್ ಆಕ್ಟೋಪಸ್ ಮಾಡಿದ್ದೀರಿ. ಕೆಲವು ಮೀನುಗಳಿಗೆ ಬಾಲದ ಬಳಿ ನಕಲಿ ಕಣ್ಣು ಏಕೆ ಇರುತ್ತದೆ? ಹಿಂದೆ ನೋಡಲು, ಸುಂದರವಾಗಿ ಕಾಣಲು ಅಥವಾ ಬೇಟೆಗಾರರನ್ನು ಗೊಂದಲಗೊಳಿಸಲು? ಇದು ಬೇಟೆಗಾರರನ್ನು ಗೊಂದಲಗೊಳಿಸಲು. ಯಾವ ಮೀನು ವಿಷಕಾರಿ ಮುಳ್ಳುಗಳಿರುವ ಕಲ್ಲಿನಂತೆ ಕಾಣುತ್ತದೆ? ಸ್ಕಾರ್ಪಿಯನ್ ಮೀನು, ಪಫರ್ ಮೀನು ಅಥವಾ ಕ್ಲೌನ್ ಮೀನು? ಹೌದು, ಅದು ಸ್ಕಾರ್ಪಿಯನ್ ಮೀನು ಆಗಿತ್ತು. ಯಾವ ಮರಿಹುಳದ ದೇಹವು ಎಲೆಯ ಮೇಲೆ ಮಾಯವಾಗುತ್ತದೆ? ಮೊನಾರ್ಕ್ ಮರಿಹುಳು, ವೂಲಿ ಬೇರ್ ಮರಿಹುಳು ಅಥವಾ ಬ್ಯಾರನ್ ಮರಿಹುಳು? ಸರಿಯಾದ ಉತ್ತರ ಬ್ಯಾರನ್ ಮರಿಹುಳು. ಕೆಲವು ಪತಂಗಗಳಿಗೆ ಎರಡನೇ ರೆಕ್ಕೆಗಳು ಪ್ರಕಾಶಮಾನವಾಗಿ ಏಕೆ ಇರುತ್ತವೆ?
ಎತ್ತರಕ್ಕೆ ಹಾರಲು, ಹೂವುಗಳನ್ನು ಹುಡುಕಲು ಅಥವಾ ಬೇಟೆಗಾರರನ್ನು ಬೆಚ್ಚಿ ಬೀಳಿಸಲು. ಸರಿಯಾದ ಉತ್ತರವೆಂದರೆ ಬೇಟೆಗಾರರನ್ನು. ಯಾವ ಮೀನು ತೇಲುವ ಕಡಲಕಳೆಯಂತೆ ಕಾಣುತ್ತದೆ? ಹಾರುವ ಮೀನು, ಸಾರ್ಗಾಸಮ್ ಮೀನು ಅಥವಾ ಆಂಗ್ಲರ್ ಮೀನು? ಉತ್ತರ ಸಾರ್ಗಾಸಮ್ ಮೀನು. ಯಾವ ಆಕ್ಟೋಪಸ್ ಸಮುದ್ರದ ಹಾವಿನಂತೆ ನಟಿಸುತ್ತದೆ? ಮಿಮಿಕ್ ಆಕ್ಟೋಪಸ್, ತೆಂಗಿನಕಾಯಿ ಆಕ್ಟೋಪಸ್ ಅಥವಾ ಡಂಬೋ ಆಕ್ಟೋಪಸ್? ಮಿಮಿಕ್ ಆಕ್ಟೋಪಸ್ ಅಷ್ಟೇ. ಯಾವ ಸಮುದ್ರದ ಬಸವನವು ತಾನು ತಿನ್ನುವ ಹವಳದಂತೆ ಕಾಣುತ್ತದೆ? ಸ್ಪ್ಯಾನಿಷ್ ಡ್ಯಾನ್ಸರ್, ಸೌರಚಾಲಿತ ಸಮುದ್ರ ಬಸವನ ಅಥವಾ ನೀಲಿ ಡ್ರ್ಯಾಗನ್? ಇದು ಸೌರಚಾಲಿತ ಸಮುದ್ರ ಬಸವನ. ಯಾವ ಪ್ರಾಣಿಯು ತನ್ನ ಬೇಟೆಯನ್ನು ವಶೀಕರಿಸಲು ಚಲಿಸುವ ಮಾದರಿಗಳನ್ನು ಬಳಸುತ್ತದೆ? ವಿದ್ಯುತ್ ಈಲ್, ಕಟಲ್ ಫಿಶ್ ಅಥವಾ ನಕ್ಷತ್ರ ಮೀನು? ಕಟಲ್ ಫಿಶ್ ಮಾಡಿದ್ದೀರಿ. ಯಾವ ಮರುಭೂಮಿಯ ಜೇಡವು ಅಡಗಿದ ಮರಳಿನ ಬೋನಿನ ಬಾಗಿಲನ್ನು ನಿರ್ಮಿಸುತ್ತದೆ? ಸ್ಪೂರ್ ಜೇಡ, ಟ್ಯಾರಂಟೂಲಾ ಅಥವಾ ಜಿಗಿಯುವ ಜೇಡ? ಸ್ಪೂರ್ ಜೇಡ ತುಂಬಾ ಚೆನ್ನಾಗಿದೆ. ಮುಂದಿನ ಬಾರಿ ತನಕ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ.